ದರ್ಶನ್ ಜೈಲು ಸೇರಿದ್ರು ಕೂಡ ಅವರ ಅಭಿಮಾನಿಗಳು ಅವರದೇ ಆದ ರೀತಿಯಲ್ಲಿ ಅದನ್ನು ಅಂದರೆ ಅವರಿಗೆ ಒಂದಿಷ್ಟು ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕೈದಿ ನಂಬರ್ 6106 ಅನ್ನೋ ಟೈಟ್ಲ್ ಏನಿದೆಯೋ ಅದನ್ನು ಸಿನಿಮಾ ಮಾಡೋಕೆ ಹೊರಟಿರುವಂಥದ್ದು ಒಂದು ಕಡೆ. ಆದರೆ ಅದೇ ವಿಚಾರಗಳನ್ನು ಇಟ್ಕೊಂಡು ಒಂದು ಹಾಡುಗಳನ್ನು ಕೂಡ ಮಾಡಿರ್ತಕ್ಕಂಥ, ಅದರಲ್ಲೂ ಸ್ಪೆಷಲಿ ದರ್ಶನ್ ಅವರ ಕ್ರಾಂತಿ ರಾಬರ್ಟ್ ಸಿನಿಮಾ ಟೈಮಲ್ಲಿ ಸಾಕಷ್ಟು ಪ್ರಮೋಷನಲ್ ಸಾಂಗ್ ಮಾಡಿದಂತಹ ನಿರ್ದೇಶಕ ಮಂಜು ಕವಿ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಡೈರೆಕ್ಟರ್, ಸಹಜವಾಗಿ ನಿಮ್ಮ ಸಿನಿಮಾಗೋಸ್ಕರ ನೀವು ಕೆಲಸ ಮಾಡುವಂಥದ್ದು ಒಂದು ರೀತಿ ಇರುತ್ತೆ, ಬಟ್ ಸ್ಪೆಷಲಿ ದರ್ಶನ್ ಅವ್ರಿಗೋಸ್ಕರ ಅವರ ಸಾಂಗ್ ಕ್ರಾಂತಿ ಆಗಿರ್ಬೋದು, ರಾಬರ್ಟ್ ಆಗಿರ್ಬೋದು, ರಿಲೀಸ್ ಟೈಮಲ್ಲಿ ಆ ಪ್ರಮೋಷನಲ್ ಸಾಂಗ್ಸ್ ಮಾಡಿದ್ರಿ. ಸೊ ಎಷ್ಟೋ ಅಭಿಮಾನ, ಹೆಂಗೆ ಅದ್ರ ಬಗ್ಗೆ ತುಂಬ ರೆಸ್ಪಾನ್ಸ್ ಇದೆ. ಈಗ ಕ್ರಾಂತಿ ಶುರುವಾಗಿದೆ ಅನ್ನೋದು ಒಂದು ಸಾಂಗ್ ಮಾಡಿದೆ. ಆ ಟೈಮಲ್ಲಿ ಯಾವ ಸಪೋರ್ಟ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸಪೋರ್ಟ್ ಇತ್ತು ಬಾಸ್ಗೆ. ಆ ಟೈಮಲ್ಲಿ ಕ್ರಾಂತಿ ಶುರುವಾಗಿದೆ, ಅಭಿಮಾನ ರಂಗೇರಿದೆ ಅನ್ನೋ ಒಂದು ಸಾಂಗು ಹೆಚ್ಚು ಕಡಿಮೆ ಮಿಲಿಯನ್ ಗಟ್ಟಲೆ ಸಾಂಗ್ ಓಡ್ತದ್ದು. ಅದೊಂದು ತುಂಬ ಖುಷಿ ಕೊಡ್ತು ಸರ್. ಆಮೇಲೆ ಆ ಸಾಂಗಿಂದ ಹೆಚ್ಚು ಕಡಿಮೆ ನಮ್ಮ ಚಾನಲ್ಗೆ ಒಂದು 25,000-30,000 ಸಬ್ಸ್ಕ್ರೈಬರ್ ಆಯಿತು. ಸೊ ಅದೊಂದು ತುಂಬ ಖುಷಿ ಇದೆ ಸರ್. ಎಸ್, ಈಗ ಸಹಜವಾಗಿ ಅಂದರೆ ಸಿನಿಮಾ ಟೈಮಲ್ಲಿ ಸಾಂಗ್ಗಳನ್ನು ಮಾಡುವಂಥದ್ದು ಸಹಜವಾಗಿರುತ್ತೆ, ಸಿನಿಮಾಗೋಸ್ಕರ, ಸಿನಿಮಾಗೆ ಸಪೋರ್ಟ್ ಮಾಡೋದು. ಈಗ ನೀವು ಅವ್ರು ಜೈಲು ಸೇರಿದ್ರು ಕೂಡ ಒಂದು ಸಾಂಗ್ ಮಾಡಿದಿರಿ, ಸೆರೆಮನೆಯಲ್ಲಿ ವಾಸ, ನೋವಿನಲ್ಲಿ ದಾಸ ಅನ್ನುವಂಥದ್ದು. ಸೊ ಈ ಸಾಂಗನ್ನು ಹೇಳುವಂಥದ್ದಾದರೆ ಹೆಂಗೆ, ಏನು ಅನ್ನುವಂಥದ್ದು ಸರ್. ಇದರಲ್ಲಿ ಆ ಸಾಂಗು ಪೂರ್ತಿ ಕೇಳಿದ್ರೆ ಅದರಲ್ಲಿ ಒಂದು ತುಂಬ ಅರ್ಥಪೂರ್ಣವಾದ ಒಂದು ಸಾಹಿತ್ಯ ಇದೆ ಸರ್. ಅಂದರೆ ಜೀವನದಲ್ಲಿ ನಾವು ಯಾವುದನ್ನು ಚೆನ್ನಾಗಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸುಂದರವಾಗಿರುತ್ತೆ ಅನ್ನೋ ಒಂದು ಸಾಲುಗಳನ್ನ ಇಟ್ಕೊಂಡು ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋಂತಹ ಒಂದು ಪದನೂ ನಾವು ಬಳಸಿಲ್ಲ. ಸೆರೆಮನೆಯಲ್ಲಿ ದಾಸ, ನೋವಿನಲ್ಲಿ ವಾಸ, ಆಮೇಲೆ ಇನ್ನೊಂದು 2 ಪದ ಇದೆ, ಸಜ್ಜನರ ಮಾತು ದಾರಿದೀಪವು, ದುರ್ಜನರ ಸಂಘ ಸರ್ವನಾಶವು ಅಂತೇಳಿ ನಮ್ಮ ಒಂದು ಆಯ್ಕೆ, ನಾವು ಒಂದು ನಡ್ಕೊಳ್ಳೋಂಥ ಒಂದು ದಾರಿ ಹೇಗಿದ್ದರೆ ನಮ್ಮ ಜೀವನ ಸುಂದರವಾಗಿರುತ್ತೆ ಅನ್ನೋ ಒಂದು ಅಭಿಮಾನದ ಸಾಂಗು ಸರ್ ಇದು. ಡಿ ಬಾಸ್ ಅವ್ರ ಮೇಲಿರೋ ಒಂದು ಅಭಿಮಾನದ ಒಂದು ಸಾಲುಗಳನ್ನ ನಾನು ರಚಿಸಿ ಇದನ್ನು ರಿಲೀಸ್ ಮಾಡಿದ್ದೀನಿ ಸರ್. ಈಗ ಅಭಿಮಾನದ ಹಾಡಾದ್ರೂ ಕೂಡ ಒಂದಿಷ್ಟು ಅರ್ಥ ಕೊಡುವಂತಹ ಹಾಡು, ಅಂದರೆ ಅವ್ರು ಸೆರೆಮನೆಯಲ್ಲಿದ್ದರು, ಅವ್ರ ನೋವನ್ನು ಹೇಳುವಂಥ ಮುಖಾಂತರ, ಅಂದರೆ ಒಂದು ಹೇಳ್ತಾ ಇದ್ರಿ ಎಷ್ಟೋ ಜನರ ದಾರಿದೀಪ ಆಗಿದಂಥವ್ರು, ಕೋಟಿ ಕಂಗಳು ನಿಮ್ಗೆ ಕಾಯ್ತಾ ಇದೆ ಅನ್ನೋಂಥ ರೀತಿಯಲ್ಲಿ. ಸೊ ಪರ್ಟಿಕ್ಯುಲರ್ ಆಗಿ ಈ ಹಾಡಿಗೆ ಸಿಕ್ಕಿರುವಂಥ ರೆಸ್ಪಾನ್ಸ್ ಬಗ್ಗೆ ಮತ್ತು ಅವರ ಅಭಿಮಾನಿಗಳಾಗಿರ್ಬೋದು ಹಿಂಗೆ ಏನು ಅನ್ನುವಂಥ ಹೆಚ್ಚು ಕಡಿಮೆ ಇದು ನಾವು ರಿಲೀಸ್ ಮಾಡಿ ಒನ್ ಡೇಗೆ 3 ಡೇಸಲ್ಲಿ 500K ವ್ಯೂಸ್ ಆಗಿದೆ. ಸೊ ಸಾಕಷ್ಟು ಹೆಚ್ಚು ಕಡಿಮೆ ಮಿಲಿಯನ್ ಗಟ್ಟಲೆ ಓಡಿಬಿಟ್ಟಿದೆ ಸರ್. ನಮ್ಮ ಚಾನಲ್ ಅಲ್ಲದೆ ಇನ್ನೂ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಸಾಂಗನ್ನು ಅಪ್ಲೋಡ್ ಮಾಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಇದೆ. ಬಟ್ ನೋಡಿ, ಒಂದು ಜೀವಕ್ಕೋಸ್ಕರ ಎಷ್ಟು ಕೋಟಿ ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅನ್ನೋದು, ಸೊ ಅದನ್ನು ಕೂಡ ಈ ಹಾಡಲ್ಲಿ ತುಂಬ ಒಂದು ಮುಖ್ಯ ಆಗುತ್ತೆ ಸರ್. ಈಗ ಒಬ್ಬ ವ್ಯಕ್ತಿ ನೋವು ಅನುಭವಿಸ್ತಾ ಇದ್ದಾರೆ ಅಲ್ಲಿ, ಸೊ ಆ ವ್ಯಕ್ತಿಗೋಸ್ಕರ ಕೋಟ್ಯಾನು ಜನರ ಅಭಿಮಾನ ಇಲ್ಲಿ ಕೊರಗ್ತಾ ಇದೆ ಅನ್ನೋ ಒಂದು ಗೀತೆಗೆ ಅನ್ವಯಿಸುತ್ತೆ ಸರ್. ಈಗ